ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನನ್ನ ಹೊಸ ಲಾಗಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ನಾನು ನೆನ್ನೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪುನ ಅಂಗನವಾಡಿಯಿಂದ ಕರ್ಕೊಂಬಂದೆ. ಆನ್ ದಿ ವೇ ಬರುವಾಗ ತರಕಾರಿಗಳಿದ್ವು. ಸೊ ಆಟೋದಲ್ಲಿ ತರಕಾರಿ ಇತ್ತು. ಯಾವುದೋ ಚೆನ್ನಾಗಿದೆ ಅಂತ ನೋಡಿ ನಾನು ನನ್ನ ಹಸ್ಬೆಂಡು ಇಬ್ಬರು ಕೂಡ ತರಕಾರಿ ತಗೊತಾ ಇದ್ದೀವಿ. ಫೋನ್ ಮಾಡ್ತಿದ್ದಮ್ಮ, ಓಟ್ ಮಾಡ್ತಿದ್ದಿ, ಸ್ಕೂಲ್ಗೆ ಹೋಗಿದ್ದ. ಸರಿ ಇಟ್ಕೋ ಕ್ಲೀನಾಗಿ. ಬಾಯ್. ನಾನು ಬರಬೇಕಾ? ಬರ್ತೀನಿ. ಸೊ ಫ್ರೆಂಡ್ಸ್, ಕೃತಿಕ್ಷಾಗೆ ಬೈಕಲ್ಲಿ ಕಾರಲ್ಲಿ ರೌಂಡುಗಳು ಹೊಡಿಬೇಕಂದ್ರೆ ತುಂಬ ಇಷ್ಟ. ಅವಳಿಗೆ ಮನೆಯಲ್ಲೇ ಇದ್ದಿದ್ದು ಸಾಕಾಗ್ಬಿಟ್ಟು ಬೈಕಲ್ಲಿ ಕುತ್ಕೊಂಡು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವಳು ಸುತ್ತೂರ ನೋಡ್ಕೊಂಡು ಬರ್ತಾಳೆ, ತುಂಬ ಇಷ್ಟಪಡ್ತಾಳೆ. ಅದಕ್ಕೆ ಹೀಗೆ ಒಂದು ರೌಂಡ್ ಹೋಗಿ ಬರ್ತಾ ಇದ್ದೀವಿ. ಹೀಗೆ ಸ್ಟ್ರೈಟಾಗಿ ಹೋದರೆ ವೆಂಕಟೇಶ್ಪಲ್ಲಿ ಅಂತ ಒಂದು ಊರಿದೆ. ಊರ ಹತ್ರ ಹೋಗ್ತಾ ಇಲ್ಲ, ಹೀಗೆ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ವಾಪಸ್ಸು ರಿಟರ್ನ್ ಬರ್ತೀವಿ ರಿಟರ್ನ್ ರೌಂಡ್ ಹೊಡ್ಕೊಂಡು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವು ಬೈಕಲ್ಲಿ ಹೋಗ್ತಾ ಇದ್ರೆ ನಮ್ಮನ್ನ ಕರೆದು ಬನ್ನಿ ಟೊಮೊಟೊ ತಗೊಳ್ಳಿ ಅಂತಂದರು. ಎಲ್ಲ ಹೇಳ್ಬೇಕಂದ್ರೆ ಇವ್ರಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂದರೆ, ಅವ್ರು ಕಷ್ಟಪಟ್ಟು ಟೊಮೊಟೊ ಹಣ್ಣುಗಳನ್ನ ಬೆಳೆದಿರ್ತಾರೆ. ನಾವು ಹೋಗ್ತಿದ್ರೆ ನಮ್ಮನ್ನ ಕರೆದು ಕೊಡ್ತಾ ಇದ್ದಾರೆ ನೋಡಿ. ಸೊ ಈ ಕವರಲ್ಲಿ 2-3 ದಿನಕ್ಕಾಗೋಷ್ಟು ಟೊಮೊಟೊಗಳು ಕೊಟ್ಟರು. ನಾವು ಜಾಸ್ತಿ ಏನು ಕೇಳೋಕ್ಕೂ ಹೋಗಲ್ಲ, ಮತ್ತು ನಮಗೆ ಅಮೌಂಟ್ ಬೇಕಂತ ಕೇಳೋಕ್ಕೂ ಬೇಜಾರು, ಯಾಕಂದರೆ ಅವರು ಕರೆದು ಕೊಡ್ತಾ ಇದ್ದಾರಲ್ವ. ಸೊ ನಾವೇನು ಹೇಳಿಲ್ಲ, ಅವ್ರು ಎಷ್ಟು ಕೊಟ್ಟರು ಅಷ್ಟು ಇಸ್ಕೊಂಡು ಬಂದ್ಬಿಟ್ವಿ. ಹಾಗೆ ಫ್ರೆಂಡ್ಸ್, ಡೈಲಿ 2-3 ವೀಡಿಯೋ ಮಾಡಿ ಹಾಕೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಲಾಂಗ್ ವೀಡಿಯೋನೇ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಕರೆಕ್ಟಾಗಿ ಮಧ್ಯಾಹ್ನ 1 ಗಂಟೆಗೆ ನನ್ನ ಲಾಗ್ಸ್ ಬರುತ್ತೆ. ಇನ್ಮೇಲೆ ಯಾರೇ ನೋಡೋರು ಇವತ್ತಿಂದನೇ 1 ಗಂಟೆಗೆ ಲಾಗ್ಸ್ ನೋಡೋಕ್ಕೆ ಶುರು ಮಾಡಿ. ಹಾಗೆ ಪಾಪುಗೆ ಹಾಲು ಕುಡಿಸ್ಬಿಟ್ಟು ಅವಳು ಬೋಟಿ ಬೇಕು ಅಂತ ಒಂದೇ ಸಮ ಆಟ ಮಾಡಿದ್ಲು. ಬೋಟಿ ಹಾಕೋಕ್ಕೂ ಬಿಡ್ತಾ ಇಲ್ಲ ನನಗೆ, ಅಷ್ಟೊಂದು ಕಾಟ ಕೊಟ್ಬಿಟ್ಲು. ಪಾಪ ಹಸುವಾಗಿದೆ ಅನ್ಸುತ್ತೆ. ಊಟ ಮಾಡಿ ದೋಸೆ ಆದರೂ ಹಾಕೊಡ್ತೀನಿ ತಿನ್ನಿ ಅಂದರೆ, ಇಲ್ಲ ನಂಗೆ ಬೋಟಿನೇ ಬೇಕಂತ ಆಟ ಮಾಡಿ ಇವಾಗ ಬೋಟಿ ನೋಡಿ. ಸರಿ ಏನೋ ಒಂದು ತಿನ್ನಲಿ ಅಂತ ಬಿಟ್ಟಿದ್ದೀನಿ. ಈಗ ನಾನು ಕಾಫಿ ಕುಡಿತಾ ಇದ್ದೀನಿ. ಈಗ ಅಪ್ಪ ಮಗುನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆ. ತಾತ ಜೊತೆನೇ ಈ ನಡುವೆ ವಾಕಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನನ್ನ ಮಗಳು. ಸೊ ನೋಡಿ ಎಷ್ಟು ಹಠ ಮಾಡ್ತಾಳೆ ಅಂತಂದರೆ ನನ್ನ ಮಗಳು, ಅಬ್ಬಬ್ಬಬ್ಬ ತುಂಬ ಹಠ. ಸೊ ಈಗ ಬ್ರಷ್ ಕೊಟ್ಟೆ ಪಾಪುಗೆ, ಅದನ್ನಿಟ್ಕೊಂಡು ಹೆಂಗೆ ಆಟ ಆಡ್ತಿದ್ದಾಳೆ ನೋಡಿ. ಹಾಗೆ ಫ್ರೆಂಡ್ಸ್, ಇವತ್ತಿಂದ ಡೈಲಿ ಮಧ್ಯಾಹ್ನ 1 ಗಂಟೆಗೆ ನನ್ನ ಲಾಗ್ಸ್ ಬರುತ್ತೆ. ಡೈಲಿ 1 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. 2-3 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಅದಕ್ಕೆ ಸೊ ಡೈಲಿ 1 ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಲಾಂಗ್ ವೀಡಿಯೋ. ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಹಾಗಲಕಾಯಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ, ಅರಿಶಿನ ಎಲ್ಲ ಹಾಕಿ. ಹುಣಸೆಹಣ್ಣ ಕ್ಲೀನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಈಗ ಮನೆ ಕೆಲಸನೂ ಮಾಡ್ಕೊಬೇಕಲ್ಲ, ಒಳಗಡೆ ಎಲ್ಲ ಗುಡಿಸ್ಕೊಂಡು ಬಂದೆ. ಇವಾಗ ಹೊರಗಡೆನೂ ಗುಡಿಸ್ಕೊಂಡ್ಬರ್ತಾಯಿದ್ದೀನಿ. ಹಾಗೆ ಹೊರಗಡೆ ಎಲ್ಲ ಗುಡಿಸ್ಕೊಂಡು ಎಲ್ಲ ಕೆಲಸಗಳು ಮಾಡಬೇಕು. ಇವತ್ತು ಅಂಗನವಾಡಿಯಲ್ಲಿ ಪಾಪನ ಕರ್ಕೊಂಡುವಾಗ ನೆಗಡಿ ಆಗಿದೆಯಮ್ಮ, ಮೂಗು ಜಾಸ್ತಿ ಸೋಡ್ತಾ ಇದ್ದಾಳೆ ಅಂತ ಹೇಳಿದ್ರು. ಹೌದು, ಇವತ್ತು ಮೂಗೆಲ್ಲ ಜಾಸ್ತಿ ಸೋಡ್ತಾ ಇದೆ ಅವಳಿಗೆ. ನನಗೆ ಹೆಂಗಾಗಿದೆಯೋ ಅವಳಿಗೂ ಹಂಗೆ ಆಗ್ತಾಯಿದೆ. ಏನೋ ನನ್ನಿಂದ ಆಯಿತೋ ಏನೋ ಗೊತ್ತಿಲ್ಲ, ಬಟ್ ಅವಳಿಗೂ ಕೋಲ್ಡ್ ಆಗೋಕ್ಕೆ ಶುರುವಾಗಿದೆ. ಅದಕ್ಕೆ ನಾನು ಸಿರಪ್ ಎಲ್ಲ ಹಾಕಿದ್ದೀನಿ ಅವಳಿಗೆ. ಪಾಪುಗೆ ಸಿರಪ್ಪೇ ಹಾಕ್ಸ್ಕೊಳ್ಳಲ್ಲ ಅಂತಾಳೆ. ಮಕ್ಕಳೇ ಹಂಗಲ್ವ, ಸಿರಪ್ಪೇ ಹಾಕ್ಸ್ಕೊಳ್ಳಲ್ಲ. ಆದರೂ ಬಲವಂತವಾಗಿ ಸಿರಪ್ ಹಾಕ್ಸಿದ್ದೀನಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. 6 ಗಂಟೆ ಆಗ್ತಾ ಬಂತು. ಸೊ ಅದಕ್ಕೆ ನಾನು ಫಸ್ಟು ಲೈಟ್ ಹಾಕ್ಬಿಟ್ಟೆ. ಸೊ ನೋಡಿ, ಹಾಲಲ್ಲಿ ಲೈಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಲಲ್ಲಿ ಅಂದರೆ ಲೈಟೇ ಬೇಡ ಅಂತ ಅಂದ್ಬಿಟ್ಟು ಹಾಕಿರೋ ಲೈಟ್ನೂ ಆಫ್ ಮಾಡ್ತಾರೆ ನಮ್ಮಮ್ಮ ಹೇಳ್ಬೇಕಂದ್ರೆ. ನನಗೆ ಅವಾಗ ನಾನು ಏನಕ್ಕೆ ಇಷ್ಟು ದೊಡ್ಡದಾಗಿ ಮನೆ ಕಟ್ಟಿಸ್ಬಿಟ್ಟು ಅಷ್ಟು ಖರ್ಚು ಮಾಡಿಬಿಟ್ಟು POP ಎಲ್ಲ ಹಾಕ್ಬಿಟ್ಟು ಒಂದೇ ಒಂದು ಲೈಟ್ ಹಾಕಿಲ್ಲ ಅಂದರೆ ಏನಮ್ಮ ಅಂತ ನಾನು ಅಂತ ಇರ್ತೀನಿ ಅಮ್ಮಗೆ. ಅವಾಗ ಸುಮ್ಮನೆ ಏನಕ್ಕೆ ಅಂತ ಅವರು ಕರೆಂಟು ಉಳಿಸೋಣ ಅಂತ ಅವರು ಮನೆ ಗತ್ಲು ಮಾಡಿಕೊಂಡು ಎಷ್ಟೇ ದುಡ್ಡು ಉಳಿಸಿದ್ರೆ ಏನು ಪ್ರಯೋಜನ ಅಲ್ವಾ ಫ್ರೆಂಡ್ಸ್. ಆಮೇಲೆ ನಾನು ಬಲವಂತಕ್ಕೆ ಹಾಕ್ತಾರೆ. ಈಗ ನೋಡಿ, ನಾನು 3 ಕೂಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೊ
ಹಾಗಲಕಾಯಿ ಹುಣಸೆನೂ ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೊಂಡೆ. ಈ ಹೊರ್ಗಡೆ ಬಂದು ನೋಡಿದ್ರೆ ಏನು ಮಾಡ್ತಿದ್ದಾಳೆ ಇವಳು ಅಂದರೆ ಕಲ್ಲು ಮಣ್ಣು ಎಲ್ಲ ಬಾಯಿಗೆ ಇಕ್ಕೊಂಬಿಟ್ಟಿದ್ದಾಳೆ. ನಾನು ಅಡುಗೆ ಮಾಡೋ ಬ್ಯುಸಿಯಲ್ಲಿದ್ದರೆ ಇವಳು ಕಲ್ಲು ಮಣ್ಣೆಲ್ಲ ತಿನ್ಕೊಂಬಿಟ್ಟಿದ್ದಾಳೆ. ತಾತ ಹೇಳ್ತಾ ಇದ್ದಾರೆ ನಮ್ಮಪ್ಪ ಹಾಕ್ಕೊಂಬೇಡ ಅಂತ ಕಣ್ಣು ತಪ್ಪಿಸಿ ಇಷ್ಟೆಲ್ಲ ಮಾಡಿಬಿಟ್ಟಿದ್ದಾಳೆ. ಸೊ ಆಮೇಲೆ ಅವಳು ಬಾಯೆಲ್ಲ ತುರಿಸಿ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದ್ಸರಿ ಆ ಥರ ಎಲ್ಲ ತಿನ್ನಬೇಡ ಅಂತ ಹೇಳ್ಬಿಟ್ಟು ಇವಾಗ ಸೊ ಈಗ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹುಣಸೆನೆಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟು ಹಾಗೆ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಇವತ್ತು ಮುದ್ದೆನೂ ಮಾಡೋಣ ಅಂದ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ ಕೂಡ ನಾನು ರೆಡಿ ಮಾಡಿಕೊಂಡಿದ್ದೀನಿ. ಹಾಗೆ ಇಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಯಾವುದಪ್ಪ ಅದು ಏನು ಫ್ರೆಂಡ್ಸ್ ಅದು ಎಲ್ಲು ಇಷ್ಟೂ ಹುರ್ಕೊಂಡಿದ್ದೀನಿ. ಸೊ ಇವಾಗ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಆಯಿತು. ಸೊ ಇವಾಗ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಟೊಮೊಟೊ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೊಬ್ಬರಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಒಂದೊತ್ತಿಗೆ ಮಾಡ್ತಿರೋದಕ್ಕೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇವಾಗ ಎಳ್ಳು ಅವೆಲ್ಲ ಹಾಕ್ಕೊತೀನಿ. ಸೊ ಎಳ್ಳು, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡೆ. ಇವಾಗ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಕೂಡ ಹಾಕ್ಕೊತಾ ಇದ್ದೀನಿ. ಖಾಲಿ ಆಗೋಗಿದೆ ಧನಿಯಾ ಪೌಡ್ರು ತರಬೇಕು. ಧನಿಯಾ ಪೌಡ್ರು ಯೂಸ್ ಮಾಡ್ತೀವಿ ಜಾಸ್ತಿ ನಾವು. ಸೊ ಖಾಲಿ ಆಗಿಬಿಟ್ಟಿದೆ. ಸೊ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ರೆ ಮುಗೀತು. ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆಯಲ್ಲೂ ಎಷ್ಟೊಂದು ಒಳ್ಳೆ ಅಂಶಗಳಿರುತ್ತೆ, ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಸೊ ನೋಡಿ ಎಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ಕೊತೀನಿ. ಹಾಗೆ MTRದು ಸಾಂಬಾರು ಪೌಡ್ರು ಕೂಡ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡೆ. ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಮಿಕ್ಸಿಯಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಉದುರಿಸ್ಕೊಂಬಿಟ್ರೆ ಹಾಗಲಕಾಯಿ ಗೊಜ್ಜು ರೆಡಿ. ಸೊ ನೋಡ್ಬೋದು ಇವಾಗ ರೆಡಿಯಾಗಿದೆ. ಅದಾದಮೇಲೆ ಪಾಪುಗೆ ಒಂದು ಸ್ವಲ್ಪ ಹುಷಾರಿಲ್ದಿರೋಕ್ಕನ್ನು ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.